ಇದೂ 2012ರಲ್ಲಿ ಟಿ ರಾಮೇಶಮ್ಮನವರು ಸವಾಲು ಅಂತ ಈ ಕತೆ ಹೆಸರು. ಅವ್ರು ಬರ್ದೆ ಒಂದು ರಾಜನ ಕತೆ ಇದು. ಒಂದು ದೇಶದಲ್ಲಿ ಒಬ್ಬ ಬಡವ ಇರ್ತಾನೆ, ಒಂದು ರಾಜ್ಯ ಇರುತ್ತೆ. ಆ ರಾಜ್ಯದಲ್ಲಿ ಒಬ್ಬ ಬಡವ ಇರ್ತಾನೆ. ಅವನಿಗೆ ತನ್ನ ಸಂಸಾರ ಸಾಗಿಸೋದಕ್ಕೆ ಕಷ್ಟ ಇರುತ್ತೆ. ಅದಕ್ಕೆ ಹೋಗ್ಬಿಟ್ಟು ರಾಜನಲ್ಲಿ ನೀನಾದ್ರು ಸಹಾಯ ಕೇಳ್ಕೊಂಬರೋದು ಅಂತ ಅಂದ್ಕೊಂಡು ಹೋಗಿ ರಾಜನ ಸಹಾಯ ಕೇಳ್ತಾನೆ. ರಾಜ ಪ್ರಾರ್ಥನೆ ಕೇಳಿಸ್ಕೊಂಡು, ನಿನಗೆ 4 ಪ್ರಶ್ನೆ ಕೇಳ್ತೀನಿ. ಎಲ್ಲಕ್ಕೂ ಬಲವುಳ್ಳದ್ದು ಯಾವುದು? ಎಲ್ಲಕ್ಕೂ ವೇಗವಾದದ್ದು ಯಾವುದು? ಎಲ್ಲಕ್ಕೂ ಮೆತ್ತಗಿರುವುದು ಯಾವುದು? ಎಲ್ಲಕ್ಕೂ ಆನಂದದಾಯಕವಾಗಿರುವುದು ಯಾವುದು? ಈ ಪ್ರಶ್ನೆಗೆ ನಾಳೆ ಒಳಗಾಗಿ ನೀನು ಬಂದು ಉತ್ತರ ಹೇಳಿದ್ರೆ ನಿನಗೆ ಸಹಾಯ ಮಾಡ್ತೀನಿ ಅಂತ ರಾಜ ಹೇಳ್ತಾನೆ. ಬಡವ ಈ ಪ್ರಶ್ನೆಯೆಲ್ಲ ಮನಸ್ಸಲ್ಲೇ ಗಟ್ಟಿ ಮಾಡಿಕೊಂಡು ಇದು ಉತ್ತರ ತಿಳ್ಕೊಬರ್ಬೇಕಲ್ಲ, ಮನೆನ ಮಾಡಿಕೊಂಡು ಮನೆ ತನಕ ಬರ್ತಾನೆ. ಮನೆಗೆ ಬಂದು ಯೋಚನೆ ಮಾಡ್ತಾ ಒಂದು ಕಡೆ ಕೂತಿರ್ತಾನೆ. ಅವನಿಗೆ 17 ವರ್ಷದ ಒಬ್ಬಳು ಸುಂದರಿಯಾದ ಮಗಳಿರ್ತಾಳೆ, ಬುದ್ಧಿವಂತೆ ಮಗಳಿರ್ತಾಳೆ. ಅವಳು ಅಪ್ಪ ಯಾಕೆ ಹಿಂಗೆ ಕೂತಿದ್ಯಾ, ಏನು ನೀನು ಸುಮ್ಮನೆ ಯಾಕಿದೆಯಾ, ರಾಜನ ಹತ್ರ ಹೋಗಿದ್ಯಾ, ಏನು ಸಮಾಚಾರ ಅಂತ ಹೇಳ್ತಾಳೆ. ಆವಾಗ ಆ ರಾಜನ ವಿಷಯ ಎಲ್ಲ ಹೇಳ್ತಾನೆ. ಈ ಥರ ರಾಜ 4 ಪ್ರಶ್ನೆ ಕೇಳಿದಾನಮ್ಮ, ಇದಕ್ಕೆ ಉತ್ತರ ಹೇಳಬೇಕು, ನನಗೇನು ಹೊಳಿತಾ ಇಲ್ಲ ಅಂತ. ಆಗ ಮಗಳು ಹೇಳ್ತಾಳೆ, ಅಯ್ಯೋ ಇದಕ್ಕೆ ಯಾಕಪ್ಪ ಇಷ್ಟೊಂದು ಗಾಬರಿ ಬೀಳ್ತೀಯಾ, ಏನಿಲ್ಲ ನಾನು ಹೇಳ್ತೀನಿ ಕೇಳು. ಎಲ್ಲಕ್ಕೂ ವೇಗವಾಗಿರೋದು ಗಾಳಿ, ಎಲ್ಲಕ್ಕೂ ಬಲವಾಗಿರೋದು ಭೂಮಿ. ಯಾಕೆಂದರೆ ಎಲ್ಲ ಬಲಶಾಲಿ ಪ್ರಾಣಿಗಳಿಗೂ ಬಲ ಕೊಡೋದು ಭೂಮಿ ತಾನೇ, ಅದರಿಂದ ಭೂಮಿ. ಎಲ್ಲಕ್ಕಿಂತ ಮೆತ್ತಿರೋದು ನಮ್ಮ ಕೈ. ಯಾಕೆಂದರೆ ಹಂಸತೋಲ್ಕಾತ ಮಲಗಿರುವಂಥ ಸಹ ತನ್ನ ಕೈ ಮಾಡಿಸ್ಕೊಂಡು ದಿಂಬಿನ ಥರ ಕೈನೇ ಉಪಯೋಗಿಸ್ಕೊಂಡು ಮಲ್ಕೋತಾನೆ, ಅದರಿಂದ ಅದೇ ಮೆತ್ತಿಗಿರೋದು. ಎಲ್ಲಕ್ಕಿಂತ ಆನಂದದಾಯಕವಿರೋದು ನಿದ್ದೆ. ಯಾಕೆಂದರೆ ಎಷ್ಟೇ ದುಃಖ ಇರಲಿ, ಏನೇ ನಮ್ಮ ಕಷ್ಟ ಬಂದಿರಲಿ, ನಿದ್ದೆ ಬಂದರೆ ಆ ಕ್ಷಣ ಅದು ಮರ್ತು ಹೋಗುತ್ತಲ್ವಾ. ನಿದ್ದೆಯಿಂದ ಎದ್ಮೇಲೆ ಸಮಾಧಾನವೂ ಸಿಗುತ್ತೆ. ಅದರಿಂದ ನಿದ್ದೆನೇ ಎಲ್ಲಕ್ಕಿಂತ ಆನಂದದಾಯಕವಾಗಿ ಇರೋವಂಥದ್ದು ಅಂತ ಉತ್ತರ ಹೇಳಿಬಿಡ್ತಾಳೆ. ಅವನಿಗೆ ಈ ಉತ್ತರ ಎಲ್ಲ ಕೇಳಿ ಬಡವನಿಗೆ ಸಮಾಧಾನ ಆಗುತ್ತೆ. ಆಯಿತು, ಇದೆಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಹೋಗಿ ರಾಜನ ಹತ್ರ ಆ ಪ್ರಶ್ನೆಗಳಿಗೆ ಉತ್ತರನ ಹೇಳ್ತಾನೆ. ರಾಜನಿಗೆ ಇವನು ಇಷ್ಟೆಲ್ಲ ಬುದ್ಧಿವಂತನ, ಇವನು ಉತ್ತರ ಕಂಡು ಹಿಡಿದ ಅಂದ್ಬಿಟ್ಟು, ಈ ಉತ್ತರ ನಿನ್ನ ಸ್ವಂತದ್ದು, ಬೇರೆ ಯಾರಾದರೂ ಹೇಳ್ಕೊಟ್ರೋ ನಿಂಗೆ ಅಂತ ಪ್ರಶ್ನೆ ಕೇಳ್ತಾನೆ. ಅವನು, ನಾನು 17 ವರ್ಷದ ಮಗಳಿದ್ದಾಳೆ ಸ್ವಾಮಿ, ಅವಳು ನನಗೆ ಈ ಉತ್ತರವನ್ನು ಹೇಳ್ಕೊಟ್ಲು ಅಂತ ನಿಜ ಹೇಳ್ತಾನೆ. ರಾಜಂಗೆ ಆಶ್ಚರ್ಯ ಆಗೋಗುತ್ತೆ. ಅಷ್ಟೊಂದು ಬುದ್ಧಿವಂತಲ ನಿನ್ನ ಮಗಳು, ಸರಿ ಹಾಗಾದರೆ ಅಂದ್ಬಿಟ್ಟು ಒಂದು ಮೊಳಕೈ ಉದ್ದ ದಾರದ ಎಳೆ ತೊಗೊಂಬಿಟ್ಟು ಅವಳಿಗೆ ಹೇಳ್ತಾನೆ, ಆ ಬಡವನ ಹತ್ರ ಹೇಳ್ತಾನೆ, ನೋಡು ನಾಳೆ ಒಳಗಾಗಿ ನನಗೊಂದು ಉತ್ತರೀಯನ ಈ ಒಂದು ಗೇಣುದ ದಾರದಲ್ಲಿ ಮಾಡಿಕೊಡ್ಬೇಕು ನನಗೆ. ಈ ಥರ ಇದನ್ನು ತೊಗೊಂಡೋಗಿ ನಿನ್ನ ಮಗಳ ಹತ್ರ ಉತ್ತರೀಯ ಮಾಡಿಸ್ಕೊಂಡು ತೊಗೊಂಬಾ ಅಂತ ಹೇಳ್ತಾನೆ. ಉತ್ತರೀಯ ಅಂದರೆ ಒಲ್ಲಿ ಥರ ಹೊದ್ಕೊಳ್ಳೋ ಟವಲ್ ಥರದ್ದು ಮಾಡ್ಕೊಂಬರ್ಬೇಕು ಅಂತ ಹೇಳ್ತಾನೆ. ಸರಿ, ಬಡವ ಮನೆಗೆ ಬರ್ತಾನೆ. ಯಥಾ ಪ್ರಕಾರ ಅವನಿಗೆ ಅಯ್ಯೋ ಇದೇನೋ ಗ್ರಾಚಾರ ಬಂತು ಅಂದ್ಕೊಂಡು ಮನೆಗೆ ಬರ್ತಾನೆ. ಆಮೇಲೆ ಮಗಳು ಬಂದು ಕೇಳ್ತಾಳೆ, ಏನಪ್ಪ ರಾಜರಿಗೆ ಇನ್ನೂ ನಿನ್ನ ದಯ ಉಂಟಾಗಲಿಲ್ವಾ, ನಿನ್ನ ನೋಡಿಬಿಟ್ಟು ಇನ್ನೇನು ಹೇಳಿದ್ರು ಅಂತ ಕೇಳ್ತಾಳೆ. ಅಯ್ಯೋ ಇನ್ನೂ ಪರೀಕ್ಷೆ ಬಂತಮ್ಮ, ನೋಡು ಈ ನೂಲು ಎಳೆ ಕೊಟ್ಬಿಟ್ಟು ನಾಳೆ ಒಳಗಾಗಿ ನೀನು ಅವ್ರಿಗೆ ಉತ್ತರೀಯ ಮಾಡಿಕೊಡ್ಬೇಕು ಹೊದ್ಕೊಳ್ಳೋಕ್ಕೆ ಅಂತ ಕೇಳಿದಾರಮ್ಮ, ಏನು ಮಾಡೋದು ಅಂತಾನೆ. ಅವಳು ನಗ್ತಾ ಹೇಳ್ತಾಳೆ, ಅಯ್ಯೋ ಅಪ್ಪ ಅದೇನು ಮಹಾಪ್ಪ, ಈಗ ನೀನು ಇನ್ನೊಂದು ಕೆಲಸ ಮಾಡಬೇಕು, ಒಂದು ಹಂಚಿಕಡ್ಡಿ ಹುಡುಕೋ, ಹಂಚಿಕಡ್ಡಿ ತೊಗೊಂಡು ಹೋಗ್ಬಿಟ್ಟು ರಾಜನ ಹತ್ರ ಕೊಟ್ಬಿಟ್ಟು ಈ ಹಂಚಿಕಡ್ಡಿಯಿಂದ ಒಂದು ಮಗ್ಗ ತಯಾರು ಮಾಡಿಕೊಡಿ, ಇವತ್ತು ಸಂಜೆ ಒಳಗಾಗಿ ನೀವು ಮಗ್ಗ ಮಾಡಿಕೊಟ್ರೆ ನಾನು ಉತ್ತರೀಯವನ್ನು ನಾಳೆ ನಾನು ನೆಯ್ಕೊಡ್ತೀನಿ ಅಂತ ಉತ್ತರ ಹೇಳು ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಬಡವ ಹಂಚಿಕಡ್ಡಿ ತೊಗೊಂಡು ರಾಜನ ಹತ್ರ ಹೋಗ್ತಾನೆ. ಮಗಳು ಹೇಳಿದ್ದನ್ನೆಲ್ಲ ಹೇಳ್ತಾನೆ. ರಾಜ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಓಹೋ ಏನೋ ಅಂದ್ಕೊಂಡಿದ್ದೆ, ಇವಳು ತುಂಬ ಜಾಣೆ ಈ ಹುಡುಗಿ ಅಂದ್ಬಿಟ್ಟು 100 ಕೋಳಿ ಮೊಟ್ಟೆ ತೊಗೊಂಬನ್ನಿ ಅಂತ ಹೇಳ್ತಾನೆ ಸೇವಕರಿಗೆ. ಅವ್ರು 100 ಕೋಳಿ ಮೊಟ್ಟೆ ತೊಗೊಂಬರ್ತಾರೆ. ಅದನ್ನೆಲ್ಲ ತೊಗೊಂಡು ಬಡವನಿಗೆ ಕೊಡ್ತಾನೆ. ಇವುಗಳಿಗೆಲ್ಲ ಕಾವಿಟ್ಬಿಟ್ಟು ನಾಳೆ ಬೆಳಗಾಗ ಹೊತ್ತಿಗೆ ಮರಿ ಮಾಡಿಕೊಡ್ಬೇಕು ಅಂತ ಹೇಳು ನಿನ್ನ ಮಗಳಿಗೆ ಅಂತ ಬುಟ್ಟಿ ತುಂಬ ಮೊಟ್ಟೆ ಹಾಕಿ ಕೊಟ್ಟು ಕಳಿಸ್ಬಿಡ್ತಾನೆ. ಆ ಬಡವಂಗೆ ಅಯ್ಯೋ ಇದೇನೋ ಗ್ರಾಚಾರ ಮತ್ತೆ ಪ್ರಮಾದನೇ ಆಗ್ತಾಯಿದೆ ಅಂದ್ಕೊಂಡು 100 ಕೋಳಿ ಮೊಟ್ಟೆ ತೊಗೊಂಡು ಮನೆಗೆ ಹೋಗ್ತಾನೆ. ತೊಗೊಂಡು ಹೋದ ತಕ್ಷಣ ಅವನ ಮಗಳು ಏನು ಮಾಡ್ತಾಳೆ, ಆರಾಮಾಗಿ ಆ ಮೊಟ್ಟೆಯಿಂದ ಸಾರು ಪಲ್ಯ ಏನೇನು ಬೇಕೋ ಎಲ್ಲ ಮಾಡಿ ತಾನು ತಿಂದು ತಂದೆಗೆ ಊಟ ಹಾಕಿ ಎಲ್ಲ ನಿಶ್ಚಿಂತ್ಯಾಗಿ ಕಾಲ ಕಳೆದ್ಬಿಡ್ತಾಳೆ. ಸರಿ, ಮಾರನೇ ದಿವಸ ಆಗುತ್ತೆ. ಆವಾಗ ಅಪ್ಪಂಗೆ ಈ ಥರ ಹೇಳ್ಕೊಡ್ತಾಳೆ, ಅಪ್ಪ ಅರಸರ ಬಳಿಗೆ ಹೋಗು, ಮೊಟ್ಟೆಗಳಿಗೆಲ್ಲ ಕಾವು ಕೊಟ್ಟು ಅದೆಲ್ಲ ಮರಿಯಾಗಿದೆ ಅಂತ ಹೇಳು, ಆದರೆ ಹುಟ್ಟಿದ ಮರಿಗಳು ಏನೂ ಆಹಾರ ತಗೊಳ್ಳಲ್ಲ, ಅದಕ್ಕೆ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಬೆಳೆದಿರೋ ಧಾನ್ಯ ಹಾಕಬೇಕು, ಅದಾದರೆ ಅದು ತಿನ್ನುತ್ತೆ, ಬೇರೆದೇನೂ ತಿನ್ನಲ್ಲ ಅಂತ ಕಾಳಿದ್ರೆ ನಮಗೆ ಕೊಡಿ, ಇಲ್ದರೆ ಕೋಳಿ ಎಲ್ಲ ಸತ್ತೋಗುತ್ತೆ ಅಂತ ಹೇಳ್ಬಿಡಿ ಅಂತ ಉತ್ತರ ಹೇಳಿ ಕಳಿಸ್ಬಿಡ್ತಾಳೆ. ಅವನು ಬಡವ ಹೋಗ್ಬಿಟ್ಟು ಅದೇ ಥರ ಹೇಳ್ತಾನೆ, ಈ ಥರ ಹೇಳಿದ್ದು ಈ ಥರ ಆಗಿದೆ, ನೀವು ಒಂದಿನದಲ್ಲಿ ಉತ್ತಿ ಬೆಳೆದ ಧಾನ್ಯವನ್ನು ನಮಗೆ ಕೊಟ್ಟರೆ
ಕೋಳಿ ಎಲ್ಲ ಉಳಿಯುತ್ತೆ ಅಂತ ಹೇಳ್ಬಿಡ್ತಾನೆ. ಎಲ್ಲಾಗುತ್ತೆ, ಅದೆಲ್ಲ ಆಗಲ್ವಲ್ಲ. ಸರಿ, ರಾಜಂಗೆ ಮತ್ತೆ ಮನೆಗೆ ಕಳಿಸ್ಬಿಡ್ತಾನೆ. ಬಡವಂಗೆ ಈ ಥರ ಹೇಳಿ ಕಳಿಸ್ತಾನೆ, ನೋಡು ಈಗ ನೀನು ಮನೆಗೆ ಹೋಗು, ಇನ್ನೊಂದು 2 ಗಂಟೆ ಬಿಟ್ಟು ನಾನು ನಿಮ್ಮ ಮನೆಗೆ ಬರ್ತೀನಿ, ಈ ವಿಷಯ ನಿನ್ನ ಮಗಳ ಹತ್ರ ಹೇಳು ಅಂತಾನೆ. ಸರಿ, ಬಡವ ಮೊದಲು ಹೋಗ್ತಾನೆ, ಹೋಗ್ಬಿಟ್ಟು ಹೇಳ್ತಾನೆ, ರಾಜನೇ ನಮ್ಮ ಮನೆಗೆ ಬರ್ತಾನಂತೆ ಇನ್ನೊಂದು 2 ಗಂಟೆ ಸಮಯದಲ್ಲಿ ಅಂತ. ಸರಿ, ಬಡವನ ಮಗಳು ಮನೆಯೆಲ್ಲ ಚೆನ್ನಾಗಿ ಗುಡಿಸಿ ಸಾರಿಸಿ ಹೂವು ತೊಗೊಂಬಂದು ತೋರಣ ಕಟ್ಟಿ, ರಾಜ ಬರ್ತೆ ಅಂದರೆ ಸಿದ್ಧತೆ ಮಾಡ್ಕೋಬೇಕಲ್ಲ, ಎಲ್ಲ ಅರ್ಶಿನ ಕುಂಕುಮ ಇಟ್ಟು ಹೊಸಲಿಗೆ ಮನೆಯೆಲ್ಲ ಹೊಳೆಯೋ ಥರ ಚೆನ್ನಾಗಿ ಮಾಡಿಬಿಡ್ತಾಳಂತೆ, ಮನೆಯೆಲ್ಲ ಅಲಂಕಾರ ಮಾಡಿಬಿಡ್ತಾಳಂತೆ. ಸರಿ, ರಾಜ ಸ್ವಲ್ಪ ಹೊತ್ತಾದಮೇಲೆ ಕುದುರೆ ಹತ್ಕೊಂಡು ಬಡವನ ಮನೆ ಬಾಗಿಲ ಹತ್ರ ಬರ್ತಾನಂತೆ. ಕುದುರೆನ ಬಡವನ ಮನೆ ಬಾಗಿಲ ಮುಂದೆ ನಿಲ್ಲಿಸ್ತಾನಂತೆ. ನಿಲ್ಲಿಸ್ಬಿಟ್ಟಾಗ ರೈತನ ಮಗಳು ಮನೆಯಿಂದ ಹೊಸಲಿನ ಮೇಲೆ ಒಂದು ಕಾಲು ಇಟ್ಕೊಂಡು ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ ಇಟ್ಕೊಂಡು ನಿಂತ್ಕೋತಾಳಂತೆ. ಬನ್ನಿ ಅಂತ ಕರಿಬೇಕಲ್ಲ, ಸ್ವಾಗತ ಮಾಡೋಕ್ಕೆ ಬಂದವಳು ಒಂದು ಕಾಲು ಒಳಗೆ ಒಂದು ಕಾಲು ಹೊರಗೆ ಇಟ್ಕೊಂಡು ನಿಂತ್ಕೋತಾಳಂತೆ. ಆ ಕುದುರೆ ಮೇಲೆ ಇದು ರಾಜ ನೋಡ್ತಾನಂತೆ, ಅವ್ನು ಕೆಳಗೆ ಇಳಿಯೋದೇ ಇಲ್ವಂತೆ. ಅವನು ಆ ಹುಡುಗಿ ಕಡೆ ನೋಡ್ತಾನಂತೆ. ನೋಡ್ಬಿಟ್ಟು, ಅಮ್ಮಯ್ಯ, ನಾನು ಕುದುರೆಯಿಂದ ಇಳಿದು ನಿಮ್ಮ ಮನೆ ಒಳಗೆ ಬರ್ತೀನೋ ಇಲ್ಲ ಕುದುರೆ ನಡೆಸ್ಕೊಂಡು ವಾಪಸ್ ಹೋಗ್ತೀನೋ ಮುಂದಕ್ಕೆ ಹೋಗ್ತೀನೋ ಹೇಳು ನೀನು ಅಂತಾನಂತೆ. ಬಡವನ ಮಗಳಿಗೆ ತುಂಬ ನಗು ಬಂದ್ಬಿಡ್ತು. ಅವಳು ನಗ್ತಾ ನಗ್ತಾ, ಮಹಾಪ್ರಭು, ತಾವು ನನಗಿಂತಲೂ ಹಿರಿಯರು, ಬುದ್ಧಿಶಾಲಿಗಳು, ವಿದ್ಯಾವಂತರು, ನಾನೀಗ ಹೊರಗೆ ಬರ್ತೀನೋ ಇಲ್ಲ ಒಳಗೆ ಹೋಗ್ತೀನೋ ನೀವು ಹೇಳಿದ್ರೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ ಅಂತಾಳಂತೆ. ಆವಾಗ ರಾಜನಿಗೆ ಆ ಮಾತು ಕೇಳಿ ತುಂಬ ಸಂತೋಷ, ಅವಳು ಗೆದ್ದಂಗೆ ಆಗೋಗುತ್ತಲ್ಲ. ಆವಾಗ ಕುದುರೆಯಿಂದ ಇಳಿದು ಒಳಕ್ಕೆ ಅವ್ರ ಮನೆಗೆ ಹೋಗ್ತಾನಂತೆ. ಒಂದು ದೊಡ್ಡ ಚಿನ್ನ ತುಂಬಿರೋ ಚೀಲನ ಬಡವನಿಗೆ ಕೊಡ್ತಾನಂತೆ. ಆಮೇಲೆ ಆ ಬಡವನ ಮಗಳನ್ನು ಕಾಲಕ್ರಮೇಣ ಅವನೇ ಮದುವೆ ಮಾಡಿಕೊಂಡು ಆ ರಾಜ್ಯಕ್ಕೆ ರಾಣಿ ಮಾಡಿಕೊಂಡು ಸುಖವಾಗಿ ರಾಜ್ಯ ಆಳ್ಕೊಂಡು ಇರ್ತಾನಂತೆ.